ನಗರದ ಶ್ರೀ ಕೃಷ್ಣ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು. ಇದರಲ್ಲಿ 8 ಲಕ್ಷ ಮಾತ್ರ ಈ ಸರ್ಕಾರಿ ನೌಕರರಲ್ಲಿದ್ದಾರೆ. ಇದರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರಿ ನೌಕರರು ಏನು ಜೀವನ ಶೈಲಿ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ಅವರೇನು ಓದಿದ್ದಾರೆ ಅದಕ್ಕಿಂತ ಬಹಳಷ್ಟು ಕನಿಷ್ಠ ವಿದ್ಯೆಯನ್ನು ಪಡೆದಂಥವರು ಕೂಡ ಇವತ್ತು ಒಳ್ಳೆಯ ಇದರಲ್ಲಿರ್ತಾರೆ. ಆರ್ಥಿಕ ಪರಿಸ್ಥಿತಿನಲ್ಲಿ ಇನ್ನೊಂದರೆಲ್ಲ ಕಾರಣ ಇಷ್ಟನೇ, ಶಿಕ್ಷಣವನ್ನು ಪಡೆದು ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಪಡೆದು ಮೌಲ್ಯಗಳನ್ನು ಪಡೆದು ಆ ಮೌಲ್ಯಗಳ ಮುಖಾಂತರ ಸಮಾಜದಲ್ಲಿ ಯಾವುದೇ ಇರಲಿ, ನೀವು ಯಾವುದೇ ವ್ಯವಹಾರ ಮಾಡಿ, ಯಾವುದೇ ಕಾಂಟ್ರಾಕ್ಟ್ ಮಾಡಿ, ಇನ್ನೊಂದು ಯಾವುದೇ ಮಾಡಿ, ಕನಿಷ್ಠ ಯಾವುದೇ ಉದ್ಯೋಗ ಮಾಡೋದು ಕೂಡ ನಿಮ್ಮ ನಡತೆ ಮೇಲೆ ಬಹಳಷ್ಟು ಮುಖ್ಯ ಆಗ್ತದೆ. ಒಂದು ಸಾರಿ ಸುಳ್ಳು ಹೇಳ್ತಾನೆ, ಒಂದು ಸಾರಿ ಮೋಸ ಮಾಡ್ತಾನೆ ಅಂದರೆ ಈ ಬಹುಶಃ ಅದರಲ್ಲಿ ಮುಂದಕ್ಕೆ ಹೋಗೋದೇ ಇಲ್ಲ. ಇಲ್ಲಪ್ಪ ನಂಬಿಕಸ್ಥ ಅಂದರೆ ಅವೆಲ್ಲ ನಂಬಿಕಸ್ಥ ಆಗಬೇಕಾದ್ರೆ ಇದೆಲ್ಲ ಬರಬೇಕಾದ್ರೆ ಶಿಕ್ಷಣದ ಮುಖಾಂತರ, ನಮ್ಮ ಮೌಲ್ಯಗಳ ಮುಖಾಂತರ. ಹಾಗಾಗಿ ಅದಕ್ಕೆ ಪೂರ್ವವಾದ ಮಾಹಿತಿಯನ್ನ ನಮ್ಮ ಸ್ವಂತ ಅನುಭವದ ಮುಖಾಂತರ ಶೆಂಗೇಗೌಡರು ನೀಡಿದರೆ. ನಮ್ಮ ತಿಪ್ಪೇಸ್ವಾಮಿಯವರು, ರವಿಕುಮಾರ್ ಅವರು ಮಾತಾಡಿದಂಥವರು ಬಹಳಷ್ಟು ಕಡಿಮೆ, 3-4 ಜನ ಮಾತನಾಡಿದ್ದಾರೆ. ಇನ್ನು ಮಾತನಾಡಿದವರು ಬಹಳಷ್ಟು ಜನ ಇದ್ದಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಈ ಒಂದು ಸಮಾರಂಭಕ್ಕೆ ಪೂರ್ವವಾದ ಮಾಹಿತಿ ಖಂಡಿತವಾಗಿ ಒದಗಿಸಿದ್ದಾರೆ. ಬಂಧುಗಳೇ, ನಾನಾದರೂ ಹೇಳದಿಷ್ಟೇ, ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ನಿಮ್ಮ ಪರಿಶ್ರಮ ಇರಲಿ. ಪರಿಶ್ರಮದಲ್ಲಿ ಹೇಳಿದ್ರು ಬೇರೆ ಬೇರೆ ವಿಷಯಗಳೆಲ್ಲ ಸ್ಮಾರ್ಟ್ ವರ್ಕ್ ಅಂತ ಹೇಳಿ, ಹಾರ್ಡ್ ವರ್ಕಲ್ಲಿ ಸ್ಮಾರ್ಟ್ ವರ್ಕ್ ಅಂದರೆ ಸಮಯಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು. ಯಾಕಂದರೆ ನಾನು ಚೆನ್ನಾಗಿ ಓದ್ತಿದ್ದೆ, ನನಗೆ ಟೈಮ್ ಸಾಲಿಲ್ಲ, ಎಕ್ಸಾಮಿನೇಷನಲ್ಲಿ 3 hours ಇಟ್ಟಿದ್ರೆ ಅಷ್ಟು ಟೈಮ್ ಸಾಗಿಲ್ಲ, ಎಲ್ಲ ಗೊತ್ತಿತ್ತು ಅಂತಾರೆ. ಅಂದರೆ ನಾವೇನಾದರೂ ಸಕ್ಸಸ್ ಆಗಿಲ್ಲ ಅಂದರೆ, ಆ ಸಕ್ಸಸ್ ಆಗಿಲ್ಲ ಅಂದರೆ ವಿಫಲತೆಗಳಿಗೆ ಬಹಳಷ್ಟು ಕಾರಣಗಳಿರ್ತವೆ. ಚಳ್ಳಕೆರೆ ತಾಲೂಕು ಗೊಲ್ಲ ನೌಕರರ ಸಂಘದ ವತಿಯಿಂದ ಚಳ್ಳಕೆರೆ ನಗರದ ಶ್ರೀ ಕೃಷ್ಣ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ನಡೆದ 2023-24ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರವಿಕುಮಾರ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಹಿರಿಯ ಮುಖಂಡರಾದ ಸಿರಿಯಪ್ಪ, ಹನುಮಂತಪ್ಪ, ದೇವರಾಜ್, ಮೂಡಲಗಿರಿಯಪ್ಪ, ಕೋಣಪ್ಪ, ಕಾಂತರಾಜು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಮತ್ತು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು.